ಶ್ರೀ ಶನೇಶ್ವರ ಸ್ವಾಮಿ ದೇಗುಲದ ಪುನರ್ ಪ್ರತಿಷ್ಠಾಪನಾ ಹಾಗೂ ವಾರ್ಷಿಕೋತ್ಸವ ಶಾಸ್ತ್ರೋಕ್ತವಾಗಿ ನೆರವೇರಿದ ಗರುಡಗಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಜರಬಂಡಹಳ್ಳಿ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಂಘದ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು. ಉಚಿತ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸುತ್ತಿರುವ ಬಡವರು ನಿವೇಶನ ಮಂಜೂರು ಮಾಡಲು ರಾಜಸ್ವ ಇಲಾಖೆ ಹಿಂದೇಟು. ಭಾರತ ಲೆನಿನ್ವಾದಿ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಕ್ರೋಶ. ನರೇಗಾ ಬಚಾವ್ ಹಾಗೂ ಎಸ್ಐಆರ್ ಮೂಲಕ ವೋಟ್ ಚೋರಿ ವಿರುದ್ಧ ಫೆಬ್ರವರಿ 23ರಂದು ಬೃಹತ್ ಪ್ರತಿಭಟನೆ. ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಆಯೋಜನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರ ನಗರದ ಶ್ರೀ ಶನೇಶ್ವರ ಸ್ವಾಮಿ ದೇಗುಲದ ಪುನರ್ ಪ್ರತಿಷ್ಠಾಪನಾ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗರುಡಗಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇಗುಲದ ಪುನರ್ ಪ್ರತಿಷ್ಠಾಪನಾ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗರುಡಗಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನೆರವೇರಿತು. ದೇಗುಲದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಶ್ರೀ ವಿಘ್ನವಿನಾಯಕ ಹಾಗೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇವರುಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ಶನಿವಾರ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಲೆಂದು ದೇಗುಲಕ್ಕೆ ನೂರಾರು ಭಕ್ತರು ಆಗಮಿಸಿ ಶ್ರೀ ಶನೇಶ್ವರ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಸ್ವಾಮಿಯ ಕರುಣೆ ಇದ್ದರೆ ತಮ್ಮ ಕಾರ್ಯಗಳೆಲ್ಲವೂ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯುತ್ತದೆ ಎಂದು ಭಕ್ತರಲ್ಲಿ ನಂಬಿಕೆ ಇಂದಿಗೂ ಬೇರೂರಿದೆ. ಇನ್ನು ದೇಗುಲದ ಪುನರ್ ನಿರ್ಮಾಣದ 5ನೇ ವಾರ್ಷಿಕೋತ್ಸವ ಹಾಗೂ ನೂತನ ಗರುಡಗಂಬ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ದೇಗುಲದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಸ್ವಾಮಿಗೆ ಬೆಳ್ಳಿಯ ಪ್ರಭಾವಳಿಯೊಂದಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ಅಲಂಕಾರ ಭಕ್ತರ ಮನಸೂರೆಗೊಳ್ಳುವಂತಿತ್ತು. ರಲ್ಲಿ ಪ್ರತಿಷ್ಠೆ ಆಯಿತು. 1982ರಿಂದ ನಾನು ಅರ್ಚಕರಾಗಿ ಪೂಜೆ ಮಾಡ್ತಾಯಿದ್ದೇನೆ. ಇದುವರೆಗೂ 44 ವರ್ಷದಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ಲಕ್ಷದೀಪೋತ್ಸವ ಆಗುತ್ತೆ. ಮಹಾಮಂಗಳಾರತಿ ತೀರ್ಥ ಪ್ರಸಾದ ಪ್ರತಿ ಶನಿವಾರನ ಪ್ರಸಾದ ವಿನಿಯೋಗ ಇರುತ್ತೆ. ಸಾವಿರಾರು ಜನ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ನವಗ್ರಹ ಹೋಮ, ಮಹಾಗಣಪತಿ ಹೋಮ, ಶನೇಶ್ವರ ಸ್ವಾಮಿ ಹೋಮ ಮುಂತಾದವು ನಡೆಯಿತು. ಭಕ್ತಾದಿಗಳು ಸಹಕರಿಸಿದ್ದಾರೆ. ಭಗವಂತನ ಭಕ್ತರಿಗೆಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥಿಸುತ್ತೇನೆ. ಇನ್ನು ಸ್ವಾಮಿಯ ದರ್ಶನಕ್ಕೆ ನೂರಾರು ಭಕ್ತರು ಆಗಮಿಸಿದರು. ಪ್ರತಿ ಶನಿವಾರವೂ ಸಹ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಇರುತ್ತದೆ. ಹಬ್ಬ ಹರಿದಿನಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಹಾಗೂ ಶ್ರಾವಣ ಮಾಸದಲ್ಲಿ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಈ ದೇವಾಲಯ ಪುನರ್ ನಿರ್ಮಾಣ ಮಾಡಿ 5 ವರ್ಷಗಳಾಗಿದೆ. ಅದಕ್ಕೋಸ್ಕರ ಇವತ್ತು ವಾರ್ಷಿಕೋತ್ಸವ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಗರುಡಗಂಬ ಪ್ರತಿಷ್ಠಾಪನೆ ಇತ್ತು. ಮನ್ಮಥ ಮೂರ್ತಿ ಅನ್ನೋರು ಗರುಡಗಂಬನ ಮಾಡಿಸ್ಕೊಟ್ಟಿದ್ದಾರೆ. ಅವ್ರ ಮುಖಾಂತರ ಇವತ್ತು ಗರುಡಗಂಬ ಪ್ರತಿಷ್ಠಾಪನೆ ಆಯಿತು. ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಹೋಮ ಹವನ ಎಲ್ಲ ಇವತ್ತಿನ ದಿವಸ ಮಾಡಿದ್ದೀವಿ. ಇದು ಸುಮಾರು ಪುರಾತನ ಕಾಲದ ಒಂದು ದೇವಸ್ಥಾನನ ಪುನರ್ಜೀವನ ಮಾಡಿ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ದೀವಿ. ಈಗ ಭಾಳಷ್ಟು
ಯಶಸ್ವಿಯಾಗಿ ಮುನ್ನಡೀತಾ ಇದೆ ದೇವಸ್ಥಾನ. ಶ್ರಾವಣದಲ್ಲಿ ವಿಶೇಷ ಪೂಜೆಗಳು ನಡೀತೈತೆ, ಕಾರ್ತಿಕದಲ್ಲಿ ವಿಶೇಷ ನಡೀತೈತೆ. ಪ್ರತಿ ಶನಿವಾರ ಇಲ್ಲಿ ವಿಶೇಷವಾಗಿ ಪೂಜೆ ನಡೀತಾನೆ ಇರ್ತೈತೆ. ಪ್ರತಿ ಶನಿವಾರ ಇಲ್ಲಿ ಅನ್ನಸಂತರ್ಪಣೆ ನಡೀತಾ ಇರ್ತೈತೆ. ಜನ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಜನ ಬರ್ತಾ ಇರೋದ್ರಿಂದನೇ ದೇವಸ್ಥಾನ ಇಂಪ್ರೂವ್ ಆಗ್ತಾ ಇದೆ. ಒಟ್ನಲ್ಲಿ ಶಿವ ಶಿವ ಎಂದರೆ ಭಯವಿಲ್ಲ ಎಂದು ಹೇಳುವ ಹಾಗೆ ಶನೇಶ್ವರ ಸ್ವಾಮಿಯ ಅನುಗ್ರಹವಿದ್ದರೆ ಕೆಲಸ ಕಾರ್ಯಗಳಿಗೆ ಯಾವುದೇ ತಡೆಯಿಲ್ಲ ಎಂಬುದು ಇಂದಿಗೂ ಸಹ ಆಸ್ತಿಕರ ನಂಬಿಕೆಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ತಾಲೂಕಿನ ಜರಬಂಡಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಗಳಿಗೆ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆ ನಡೆಯಿತು. ಮಂಚೇನಹಳ್ಳಿ ತಾಲೂಕಿನ ಜರಬಂಡಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಗಳಿಗೆ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಕೂಟದ ಬೆಂಬಲಿತ 10 ಮಂದಿ ಗೆಲುವು ಸಾಧಿಸಿದರೆ ಉಳಿದ 2 ಮಂದಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಇದೇ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಜೆವಿ ಹನುಮಗೌಡ ಮಾತನಾಡಿ, ಎನ್ಡಿಎ ಮೈತ್ರಿ ಆದ ಮೇಲೆ ಮಂಚೇನಹಳ್ಳಿಯಲ್ಲಿ ಇದು 2ನೇ ಚುನಾವಣೆ. ಚೀಮಲ್ ಚುನಾವಣೆಗೂ ಕೂಡ ಈ ಕ್ಷೇತ್ರದಿಂದ 2 ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೆವು. ಮಂಚೇನಹಳ್ಳಿ ತಾಲೂಕಿಗೆ ಬೇರೆ ಹೋಬಳಿ ಸೇರಿಸಿ ರಾಜಕೀಯ ಮಾಡಿ ನಮ್ಮನ್ನ ಸೋಲಿಸಬೇಕೆಂಬ ಹುನ್ನಾರ ನಡೆಸಿದ್ದಾರೆ. ಎನ್ಡಿಎ ಮುಖಂಡರ ನೇತೃತ್ವದಲ್ಲಿ ನಾವು ಚುನಾವಣೆ ಎದುರಿಸಿದ್ದೇವೆ. ಅದು ಸೋತರೂ ಸಹ ಇದು ಗೆದ್ದಿದ್ದೇವೆ. ಪಕ್ಷಾತೀತವಾಗಿ ಎಲ್ಲರೂ ನಮಗೆ ಮತ ನೀಡಿದ್ದಾರೆ. ಶ್ರೀನಾಥ್ ಬಾಬು ಹಾಗೂ ಯತೀಶ್ ರೆಡ್ಡಿ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಮುಂಬರುವ ಎಲ್ಲಾ ಚುನಾವಣೆಯೂ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಗೆಲುವು ಸಾಧಿಸಿ ಮುಂದುವರಿಯುತ್ತೇವೆ ಎಂದರು. 12 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ವಿ. ವಿರೋಧ ಪಕ್ಷದವರು ಕೂಡ 12 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ವಿ. ಇದರಲ್ಲಿ ಇವತ್ತು ಅತ್ಯಧಿಕ ಮತಗಳನ್ನು ಪಡೆದು ಇವತ್ತು 12ರಲ್ಲಿ 10 ಜನ ಜಯಶೀಲರಾಗಿರ್ತೀವಿ. ಕೇವಲ 2 ಮತಗಳಲ್ಲಿ 2 ಅಭ್ಯರ್ಥಿಗಳು ಸೋತಿರ್ತಾರೆ. ಹಾಗಾಗಿ 1 ಮತದಲ್ಲಿ ಕೂಡ ಸೋತಿದ್ದಾರೆ. ಹಾಗಾಗಿ 12ಕ್ಕೆ 12 ಗೆದ್ದಿದ್ದೀವಿ ಅಂತ ನಾವು ಇವತ್ತು ಭಾವಿಸ್ತೀವಿ. ಅದಕ್ಕೆ ನಾನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜರಬಂಡಹಳ್ಳಿ ಗ್ರಾಮ ಪಂಚಾಯಿತಿ, ಜರಬಂಡಹಳ್ಳಿ ವೀಕ್ಷಕರಿಗೆ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಮತದಾರರಿಗೂ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಭಾರತೀಯ ಜನತಾ ಪಕ್ಷ ಮತ್ತು JDS NDA ಮೈತ್ರಿಕೂಟದಿಂದ ಆದ ಮೇಲೆ ನಮ್ಮ ಮಂಚೇನಹಳ್ಳಿ ತಾಲೂಕಿನಲ್ಲಿ ಇದು 2ನೇ ಚುನಾವಣೆ. ಮೊನ್ನೆ ಕಳೆದ 15 ದಿವಸಗಳ ಹಿಂದೆ ನಡೆದಂಥ ಮಿಲ್ಕ್ ಯೂನಿಯನ್ ಚುನಾವಣೆಯಲ್ಲಿ ಕೂಡ ನಾವು ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇದ್ದರೂ ಕೂಡ 2 ಯುವಕರನ್ನು ನಿಲ್ಲಿಸಿ, ಒಂದು ಶ್ರೀನಾಥ್ ಬಾಬು, ಇನ್ನೊಂದು ಸುನಂದ ಭಟ್ ಮತ್ತು ಯತೀಶ್ ಅವರ ನೇತೃತ್ವದಲ್ಲಿ 2 ನಿಲ್ಲಿಸಿ ಸರಿಯಾದಂಥ ಪೋಟಿ ಕೊಟ್ಟಿರ್ತೀವಿ. ಅಲ್ಲಿ ಏನಾಗಿತ್ತು ಅಂತಂದರೆ, ನಮಗೆ ಮಂಚೇನಹಳ್ಳಿ ತಾಲೂಕಿಗೆ ಬೇರೆ ಒಂದು ಹೋಬಳಿನ ಸೇರಿಸಿ ಅವರು ರಾಜಕೀಯ ಮಾಡಿ ನಮ್ಮನ್ನು ಗೆಲ್ಲಬೇಕು, ನಮ್ಮನ್ನು ಸೋಲಿಸಬೇಕು ಅಂತಕ್ಕಂಥ ಒಂದು ಹುನ್ನಾರ ನಡೆದಿದ್ದಕ್ಕೆ ನಾವು ಸೋತಿದ್ದೀವಿ. ಹೊರತು ಯಾವುದೇ ಕಾರಣಕ್ಕೆ ನಾವು ಚಿಕ್ಕಬಳ್ಳಾಪುರ ಚೀಮುಲ್ಲು ಚುನಾವಣೆಯಲ್ಲಿ ಕೂಡ ನಮ್ಮದು ಸೋಲಲ್ಲ. ಪ್ರತಿಸ್ಪರ್ಧಿಗಳಾಗಿ ನಮಗೆ ಚೆನ್ನಾಗಿ ಒಳ್ಳೆ ಮತಗಳನ್ನು ನಾವು ಪಡೆದಿರ್ತೇವೆ. ಮುಖಂಡ ನಾರಾಯಣಗೌಡ ಮಾತನಾಡಿ, ಜರಮಂಡಹಳ್ಳಿ ವಿಎಸ್ಎಸ್ಎನ್ನಲ್ಲಿ ಹಿಂದೆ ಕೊಟ್ಟ ಸಾಲಗಳು ಯಾವುದೇ ತೊಂದರೆ ಇಲ್ಲದಂತೆ ಬ್ಯಾಂಕ್ ನಡೆದುಕೊಂಡು ಬರುತ್ತಿತ್ತು. ಡಿಸಿಸಿ ಬ್ಯಾಂಕ್ ದಿವಾಳಿ ಆದ ಬಳಿಕ ಕೊಟ್ಟಿರುವ ಸಾಲವನ್ನ ರಿನಿವಲ್ ಮಾಡಲು ಆಗುತ್ತಿಲ್ಲ. ಕಷ್ಟಪಟ್ಟು ನಮ್ಮ ಬ್ಯಾಂಕ್ ಅನ್ನ ಈ ಮಟ್ಟಕ್ಕೆ ತಂದಿದ್ದೇವೆ. 6 ತಿಂಗಳ ಹಿಂದೆ ಹೊಸ ಕಟ್ಟಡ ಉದ್ಘಾಟನೆ ಮಾಡಲಾಗಿದೆ. ಈ ಭಾಗದ ಮುಖಂಡರು, ರೈತರು ಅತಿ ಹೆಚ್ಚು ಮತಗಳನ್ನ ನೀಡಿ ನಮಗೆ ಜಯಶೀಲರನ್ನಾಗಿ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನ ಮುಂದಕ್ಕೆ ನಡೆಸಿಕೊಂಡು ಹೋಗಿ ಎಲ್ಲರಿಗೂ ಪ್ರಾಮಾಣಿಕ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇವೆ ಎಂದರು. ಇವತ್ತು ನಮ್ಮ ಜರಬಂಡಹಳ್ಳಿ VSSನಲ್ಲಿ ಹಿಂದೆ ಕೊಟ್ಟಂಥ ಸಾಲಗಳು ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಬ್ಯಾಂಕು ನಡ್ಕೊಂಡು ಬರ್ತಾ ಇತ್ತು. ಯಾವುದೇ ತೊಂದರೆ ಇರಲಿಲ್ಲ. ಏನು DCC ಬ್ಯಾಂಕು ಯಾವಾಗ ಅಲ್ಲಿ ದಿವಾಳಿ ಆಯಿತೋ, ಅದು ದಿವಾಳಿ ಆದಮೇಲೆ ನಾವು ಯಾವುದೇ ಸಾಲಗಳು ರಿನ್ಯೂವಲ್ ಮಾಡೋದು ಕೂಡ ಆಗ್ತಾ ಇಲ್ಲ. ಕಷ್ಟ ಬಿದ್ದು ಏನೋ ಒಂದು ಸಮಸ್ಯೆಯನ್ನು ನಡೆಸ್ಕೊಂಡು ಬಂದು ಈ ಮಟ್ಟಕ್ಕೆ ನಿಲ್ಲಿಸಿದ್ದೀವಿ. ಈ ಮೊನ್ನೆ ತಾನೇ ಒಂದು 6 ತಿಂಗಳ ಹಿಂದೆ ಹೊಸ ಬಿಲ್ಡಿಂಗು ಉದ್ಘಾಟನೆ ಮಾಡಿದ್ದೀವಿ. ಹಿಂದಿನ ಬಾಡಿನಲ್ಲಿ ನಮಗೆ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತ ಹೇಳಿ
ನಮ್ಮ ಮೇಲೆ ಒತ್ತಡ ಹಾಕಿದ್ರು. ಆ ಒತ್ತಡಕ್ಕೆ ಮಣಿದು ನಮ್ಮ ಜೆ.ವಿ. ಹನುಮೇಗೌಡರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆನ ಬಿಲ್ಡಿಂಗ್ ಕಟ್ಟಿ ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ. ಆ ಬಿಲ್ಡಿಂಗ್ ಇವಾಗ ಎಲ್ಲರ ಕಣ್ಣು ಮುಂದೆ ಇದೆ ಬಿಲ್ಡಿಂಗು. ಅದನ್ನು ಒಂದು ಮರುಕಳಿಸಿ ಎಲ್ಲ ನಮ್ಮ ರೈತರ ಮುಖಂಡರು ಮತ್ತು ನಮ್ಮ ಎಲ್ಲ ಈ ಭಾಗದ ಎಲ್ಲ ರೈತ ಬಾಂಧವರು ನಮಗೆ ಅತಿ ಹೆಚ್ಚಿನ ಬೆಂಬಲ ಕೊಟ್ಟು ಈ ಚುನಾವಣೆಯಲ್ಲಿ ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ. ಇದೇ ವೇಳೆ ಮುಖಂಡರಾದ ಸುನಂದಮ್ಮ, ಶ್ರೀನಾಥ್ ಬಾಬು, ಯತೀಶ್ ರೆಡ್ಡಿ, ತಿರುಮಲೇಶ್, ಪ್ರಕಾಶ್, ನಾರಾಯಣಪ್ಪ, ಗೋವಿಂದರಾಜು, ಸುಬ್ಬರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕಳೆದ 30 ವರ್ಷಗಳಿಂದ ಉಚಿತ ನಿವೇಶನಕ್ಕಾಗಿ ಬಡವರು ಅರ್ಜಿ ಸಲ್ಲಿಸುತ್ತಿದ್ದರು. ನಿವೇಶನ ಮಂಜೂರು ಮಾಡಲು ಹಿಂದೇಟು ಹಾಕುತ್ತಿರುವ ರಾಜಸ್ವ ಇಲಾಖೆ ಅಧಿಕಾರಿಗಳು ರಾತ್ರೋರಾತ್ರಿ ಸರ್ಕಾರಿ ಜಮೀನನ್ನ ಮತ್ತೊಬ್ಬರ ಹೆಸರಿಗೆ ಖಾತೆ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆಂದು ಭಾರತ ಮಾರ್ಕ್ಸ್ವಾದಿ ಲೆನಿನ್ವಾದಿ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆರ್.ಎಂ. ಚಲಪತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಭಾರತ ಮಾರ್ಕ್ಸ್ವಾದಿ ಅಖಿಲ ಭಾರತ ಕಿಸಾನ್ ಸಂಘಟನೆ, ರೆಡ್ ಫ್ಲಾಗ್ ಹಮಾಲಿ ಕಾರ್ಮಿಕರ, ಕಟ್ಟಡ ಕಾರ್ಮಿಕರ ಸಂಘಟನೆ, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ನೂರಾರು ಮಹಿಳೆಯರು ಬೃಹತ್ ಪ್ರತಿಭಟನೆ ನಡೆಸಿ ನಿವೇಶನ ರಹಿತ ಬಡವರಿಗೆ ನಿವೇಶನ ನೀಡುವ ಭರವಸೆಯನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಭಾರತ ಮಾರ್ಕ್ಸ್ವಾದಿ ಲೆನಿನ್ವಾದ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆರ್.ಎಂ. ಚಲಪತಿ ಮಾತನಾಡಿ, ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವ ಬಡ ಕುಟುಂಬಗಳನ್ನು ಗುರುತಿಸಿ ನಿವೇಶನ ರಹಿತರ ಪಟ್ಟಿ ಮಾಡಿ ತಹಸೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಿ ಪಾತಬಾಗೇಪಲ್ಲಿ ಗ್ರಾಮದ ಸರ್ಕಾರಿ ಜಮೀನಿನ ಸರ್ವೆ ನಂಬರ್ 37ರಲ್ಲಿ ನಿವೇಶನ ನೀಡುವಂತೆ ಒತ್ತಾಯಿಸಿದಾಗ ಅಧಿಕಾರಿಗಳು ನಿವೇಶನ ನೀಡುವ ಭರವಸೆ ನೀಡಿದರು. ನಂತರದ ದಿನಗಳಲ್ಲಿ ಯಾವುದೇ ರೀತಿಯ ಉತ್ತರ ಸಿಗದ ಕಾರಣ ಸರ್ಕಾರಿ ಜಮೀನಿನಲ್ಲಿ ಗುಡಿಸಲು ಹಾಕಿಕೊಂಡಂತಹ ಸಂದರ್ಭದಲ್ಲಿ ನಿವೇಶನ ಹಕ್ಕುಪತ್ರ ನೀಡುತ್ತೇವೆಂದು ಗುಡಿಸಲುಗಳನ್ನು ತೆರವುಗೊಳಿಸಿ ಕಾಲ ಕಳೆದರು. ಆದರೆ ನಮ್ಮ ಹೋರಾಟವನ್ನು ಕೈಬಿಡದೆ ಬಡವರಿಗೆ ನಿವೇಶನಗಳು ನೀಡಬೇಕೆಂದು ಒತ್ತಾಯಿಸಿ 2ನೇ ಬಾರಿ ಗುಡಿಸಲು ಹಾಕಿಕೊಳ್ಳಲು ಮುಂದಾದರೆ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ನಮ್ಮ ಹೋರಾಟಕ್ಕೆ ಅಡ್ಡಿಪಡಿಸಿ ಹೋರಾಟಗಾರರ ಮೇಲೆ ದೌರ್ಜನ್ಯ ನಡೆಸಿ ಹಕ್ಕುಗಳನ್ನು ದಮನ ಮಾಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳು ಯಾವುದೇ ಬೆದರಿಕೆಗಳಿಗೆ ನಾವು ಜಗ್ಗುವುದಿಲ್ಲ ಎಂದರು. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಎಲ್ಲ ವಾರ್ಡ್ಗೆ ಹೋಗ್ಬಿಟ್ಟು ನಾವು ಗುರುತೆ ಮಾಡಿ ಅವ್ರ ಇದು ಮಾಡಿಬಿಟ್ಟು ನಾವು ಯಾರ್ಯಾರಿಗೆ ಮನೆ ಇಲ್ಲ ಅಂತ ನಾವು ಗುರುತಿ ಅಂದ್ಬಿಟ್ಟು ಪಾತಬಾಗೆ ಸರ್ವೆ ನಂಬರ್ 107ರಲ್ಲಿ 72 ಎಕರೆ ಜಮೀನಿತ್ತು. ಅದು 2024ರಲ್ಲಿ ಮೇಡಮ್ ಅವ್ರಿಗೆ ಮನವಿ ಪತ್ರ ಕೊಟ್ಟರು. ಅವ್ರೇನು ಹೇಳಿದ್ರು ಅಂದರೆ, ನನಗೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ನಾನು ಮಂಜೂರು ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಮಂಜೂರು ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಅವರು ಆನ್ಲೈನ್ ಇದು ಮ್ಯಾನ್ಯಲ್ ಅರ್ಜಿ ಕೊಡೋಂತಿದ್ರು. ಮ್ಯಾನ್ಯಲ್ ಅರ್ಜಿ ಕೊಟ್ಬಿಟ್ಟು ಇನ್ನು 340 ಚಿಲ್ಲರೆ ಅರ್ಜಿ ಮ್ಯಾನ್ಯಲ್ ಕೊಟ್ಟಿದ್ದೀವಿ ನಾವು. ಕೊಟ್ಟಿದ್ದು ಆದಮೇಲೆ ಮೊನ್ನೆ ಮಂಜೂರು ಮಾಡಿಸಿದ್ದು ನಮಗೆ ಮುನ್ಸಿಪಲ್ ಆಫೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮುನ್ಸಿಪಲ್ ಆಫೀಸ್ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಸರ್ವೆ ಮಾಡಿಸೋದು ಗುರುತು ಸರ್ವೆ ಮಾಡಿಸಿ ಮೇಡಮ್ ಅಂದರೆ ಮಾಡ್ತೀನಿ ಅಂತ ಯಾವುದೂ ಮಾಡ್ತಾಯಿಲ್ಲ. ಅದರಿಂದ ಮತ್ತೆ ಮೊನ್ನೆ ಒಂದು 3-4 ತಿಂಗಳಿಂದ ನಾವು ಜಮೀನು ಮಂಜೂರು ಮಾಡಿಸಿದ್ವಿ ಮುನ್ಸಿಪಲ್ ಆಫೀಸ್ ಮಂಜೂರು ಆದಮೇಲೆ ನಾವು ಇದಕ್ಕೆ ಹೋಗಿ ಗುಡಿಸಲಾಗ್ತೀವಿ. ಗುಡಿಸಲಾದ್ಮೇಲೆ ಇವ್ರು ಬಂದು ಒಂದು 2-3 ತಿಂಗಳಲ್ಲಿ ನಿಮಗೆ ಮಂಜೂರು ಮಾಡಿಸ್ತೀವಿ, ನೀವು ಆನ್ಲೈನಲ್ಲಿ ಅರ್ಜಿ ಹಾಕ್ಸಿದ್ದೀವಿ. 4 ತಿಂಗಳಾದ್ರೂ ಇವರು ಏನು ಪ್ರೋಸೆಸ್ ಆಗಿಲ್ಲ. ಇವರು ಚೀಫ್ ಆಫೀಸರ್ ಹೇಳ್ತಾಯಿದ್ರು, ಸರ್ವೆ ಮಾಡಿಸಿದ್ದೀವಿ, ಇದು ಮಾಡಿಸಿದ್ದೀವಿ ಅಂತ. ಯಾರು ಏನು ಮಾಡಿಲ್ಲ. ಇಲ್ಲಿಂದ ನಮಗೆ ತಹಸೀಲ್ದಾರ್ ಮೇಡಮ್ ಅವ್ರು ನಾವು ತಾಲೂಕು ದಂಡಾಧಿಕಾರಿ ಬಂದಿದ್ದಾರೆ ಅಂತ ನಮ್ಮವರು ಕೂಡ ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ವಾಪಸ್ ಬಂದರು. ಆದರೆ ಇವತ್ತೇನಾಗಿದೆ ಅಂದರೆ ಮತ್ತೆ ನಾವು ಅವರು ಕೊಟ್ಟಿರೋ ಟೈಮ್ ಆಗಾಯಿತು, ಮತ್ತು ಅದಕ್ಕಿಂತ ಜಾಸ್ತಿ ಟೈಮ್ ಆಯಿತು. ಇವಾಗ ಅವ್ರು ಕೊಟ್ಟು ನಮಗೆ 6 ತಿಂಗಳು 9 ತಿಂಗಳಾಗ್ತಾಯಿದೆ. ಅವರು ನ್ಯಾಯ ಕೊಡ್ತಾ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವುದು 37ರಲ್ಲಿ ಸರ್ವೆ ನಂಬರಲ್ಲಿ ಆ ಜಮೀನಲ್ಲಿ ನಮಗೆ ಯಾವ್ದು ಗ್ರಾಂಟ್ ಮಾಡಿದರೆ ಅಲ್ಲಿಗೆ ಹೋಗಿಬಿಟ್ಟು
ಅನಿರ್ದಿಷ್ಟ ಕಾಲಾವಧಿ ಧರ್ನಾ ಮಾಡ್ತಾ ಇದ್ರೆ ಮಾಡೋಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಹೋಗ್ತಾ ಇದ್ರೆ ನಮ್ಮ ಇವು ಯಾರು ಫಲಾನುಭವಿಗಳು ಯಾರಿದ್ದಾರೋ ಯಾರು ಅರ್ಹತೆ ಇರ್ತಾರೋ ಅಂಥವರೇ ಹೋಗ್ಬಿಟ್ಟು ಅರ್ಜಿ ಹಾಕಿರ್ಬೋದು. ಅಲ್ಲಿ ನಾವು ಅನಿರ್ದಿಷ್ಟ ಕಾಲಾವಧಿ ಧರ್ನಾ ಮಾಡ್ತೀವಿ ಅಂತ ಹೋದವ್ರನ್ನೆಲ್ಲ ಪೊಲೀಸರು ತುಳಿದು ಮತ್ತೆ ವಾಪಸ್ ಕಳಿಸಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರಿದ್ರೆ ನಾವು ನೈಟೇ ಅಲ್ಲಿ ಮುಂಬರುವ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದೆ ಇದ್ರೆ ನೈಟೇ ಗುಡಿಸಲಾಗ್ತೀವಿ, ಅರೆಸ್ಟ್ ಮಾಡಿದ್ರೆ ಹೊರಗಡೆ ಹಾಕ್ತೀವಿ, ಆಚೆ ಬಂದರೆ ಕೆಂಪೌಟ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಯಾಕೆ ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಶಿರಸ್ತೆದಾರ್ ಮಂಜುನಾಥ್ ಹಾಗೂ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಹೋರಾಟಗಾರರನ್ನ ಮನವೊಲಿಸಿ ಪ್ರತಿಯೊಬ್ಬರು ನಿವೇಶನಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಪರಿಶೀಲಿಸಿ ಸರ್ಕಾರಿ ಮಾನದಂಡದಂತೆ ಅರ್ಹರಿಗೆ ನಿವೇಶನ ನೀಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮುಜ್ಮುಲ್ಲಾ, ರಾಮರೆಡ್ಡಿ, ಆದಿಶೇಷು, ವೆಂಕಟರಮಣಪ್ಪ, ಸಿ ವೆಂಕಟರಮಣಪ್ಪ, ಶಿವಪ್ಪ, ರಘುನಾಥ್ ರೆಡ್ಡಿ, ಶಂಕರಪ್ಪ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ದಿನಾಂಕ 2/3/2026 ಸೋಮವಾರದಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನ ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ 6362661157. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪಟ್ರೇನಹಳ್ಳಿ ಗ್ರಾಮಸ್ಥರು. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನರೇಗಾ ಬಚಾವ್ ಹಾಗೂ SIR ಮೂಲಕ ಓಟ್ ಚೋರಿ ವಿರುದ್ಧ ಫೆಬ್ರವರಿ 23 ಸೋಮವಾರದಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದ ಕುರಿತು ಶನಿವಾರ HN ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ನಾಗಸಂದ್ರದ ಗೃಹ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ತಾಲೂಕಲ್ಲಿ ದೌರ್ಜನ್ಯವಾದಂಥ ವಾತಾವರಣ, ಜೊತೆಗೆ ಚುನಾವಣೆಗಳಿಗೆ ಹಣ ಸುರಿಯೋದು, ಸಣ್ಣ ಸಣ್ಣ ಎಲೆಕ್ಷನಲ್ಲಿ 1ಕ್ಕೆ 4 ಪಟ್ಟು ದುಡ್ಡು ಕೊಡೋದು, ಇಡೀ ಹಳ್ಳಿಗಳ ವಾತಾವರಣ ಹದಗೆಟ್ಟೋಗಿದೆ. ಬರೀ ದುಡ್ಡು ದುಡ್ಡು ದುಡ್ಡು, ಯಾರು ನೋಡಿದ್ರು ದುಡ್ಡು ದುಡ್ಡು ಅನ್ನೋ ವಾತಾವರಣ ನಿರ್ಮಾಣ ಆಗಿ
ನರೇಗಾ ಬಚಾವ್ ಹಾಗೂ ಎಸ್ಐಆರ್ ಮೂಲಕ ಓಟ್ ಚೋರಿ ವಿರುದ್ಧ ಫೆಬ್ರವರಿ 23 ಸೋಮವಾರದಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದ ಕುರಿತು ಶನಿವಾರ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ನೇತೃತ್ವದಲ್ಲಿ ನಾಗಸಂದ್ರದ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಶಿವಶಂಕರ ರೆಡ್ಡಿ ಮಾತನಾಡಿ, ನರೇಗಾದಲ್ಲಿ ಮನೆ ನಿರ್ಮಾಣ, ಶೌಚಾಲಯ, ಸಿಸಿ ರಸ್ತೆ, ಚೆಕ್ ಡ್ಯಾಂ ನಿರ್ಮಾಣ, ಕುರಿ ಮತ್ತು ಮೇಕೆ ಶೆಡ್ಗಳ ನಿರ್ಮಾಣ ಸೇರಿದಂತೆ ಹಲವು ರೀತಿಯಲ್ಲಿ ಬಡ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನರೇಗಾದಲ್ಲಿ ಹಣ ಬಿಡುಗಡೆ ಆಗುತ್ತಿತ್ತು. ಸುಮಾರು 15 ವರ್ಷದಿಂದ ಬಡ ಜನತೆ ಇದರ ಉಪಯೋಗ ಪಡೆಯುತ್ತಿದ್ರು. ಪ್ರತಿ ಗ್ರಾಮ ಪಂಚಾಯಿತಿಗೆ ಕನಿಷ್ಠ ವರ್ಷಕ್ಕೆ 1.5 ರಿಂದ 2 ಕೋಟಿ ರೂಪಾಯಿ ಹಣ ನರೇಗಾ ಯೋಜನೆ ಅಡಿ ಬಿಡುಗಡೆಯಾಗುತ್ತಿತ್ತು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಾವು ಕಂಡಿದ್ದೇವೆ. ಈಗ ಇವರು ಮಹಾತ್ಮ ಗಾಂಧಿ ಹೆಸರು ತೆಗೆದು ವಿಬಿ ಗ್ರಾಮ್ಜಿ ಎಂದು ಹೆಸರು ಇಟ್ಟಿದ್ದಾರೆ. ಇದು ಏನೆಂದು ತಿಳಿದಿಲ್ಲ. ನನ್ನ ದೃಷ್ಟಿಯಲ್ಲಿ ಗಾಂಧೀಜಿಯನ್ನ ಕೊಂದ ಗೂಡ್ಸೆ ಹೆಸರು ಇಟ್ಟಿದ್ದಾರೆ ಎಂಬುದು ತಿಳಿಯುತ್ತಿದೆ. ದೇಶಕ್ಕೆ ಗಾಂಧೀಜಿಯವರ ಕೊಡುಗೆಯನ್ನ ಮರೆಮಾಚುವುದಕ್ಕೆ ಈ ಕೆಲಸ ಮಾಡುತ್ತಿದ್ದಾರೆ. ನರೇಗಾ ಯೋಜನೆ ಅಡಿ ಸ್ಥಳೀಯರಿಗೆ ಕೆಲಸಗಳು ಸಿಗುತ್ತಿತ್ತು. ಈಗ ಅದು ಸಿಗುತ್ತಿಲ್ಲ. ಬಡವರ ಹೊಟ್ಟೆಯ ಮೇಲೆ ಒಡೆಯುವ ಕೆಲಸ ಬಿಜೆಪಿಯವರು ಮಾಡುತ್ತಿದ್ದಾರೆ. ಹೆಚ್ಚು ನಿಮಗೆ ಪಂಚಾಯತಿಗಳಲ್ಲಿ ಗೊತ್ತಿದೆ, ನೀವು ಏನೇನು ಕೆಲಸಗಳು ಮಾಡ್ತಾ ಇದ್ರಿ. ನರೇಗಾದಲ್ಲಿ ಬದುಗಳು ಹಾಕೋದು, ಕುಂಟೆಗಳನ್ನು ಕಟ್ಟೋದು, ಅಥವಾ ಮನೆಗಳಿಗೆ 20,000 ರೂಪಾಯಿ ಕೊಡ್ತಾ ಇದ್ರು ನರೇಗಾದಲ್ಲಿ. ಆಮೇಲೆ ಇಂಗು ಗುಂಡಿಗಳನ್ನು ಮಾಡೋದಕ್ಕೆ ದುಡ್ಡು ಕೊಡ್ತಾಯಿದ್ರು. ಆಮೇಲೆ ಶೌಚಾಲಯಗಳನ್ನು ಕಟ್ಟೋದಕ್ಕೆ ದುಡ್ಡು ಕೊಡ್ತಾಯಿದ್ರು. ಚರಂಡಿಗಳು ಮಾಡೋದಕ್ಕೆ ದುಡ್ಡು ಕೊಡ್ತಾಯಿದ್ರು. ಸಿಸಿ ರೋಡ್ಗಳು ಮಾಡೋದಕ್ಕೂ ದುಡ್ಡು ಬರ್ತಾಯಿತ್ತು. ಆಮೇಲೆ ಕುರಿ ಶೆಡ್ಗಳು ಮಾಡೋದಕ್ಕೆ, ಮೇಕೆ ಶೆಡ್ ಮಾಡೋದಕ್ಕೆ, ಈ ರೀತಿ ಪ್ರತಿಯೊಂದು ಕೂಡ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ನರೇಗಾದಲ್ಲಿ ಆಗ್ತಾಯಿತ್ತು. ಭಾಳ ಜನ ಬಡವರು ಇದನ್ನು ಸುಮಾರು 15 ವರ್ಷಗಳಿಂದ ಉಪಯೋಗ ಪಡೀತಾ ಇದ್ರು. ಮತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷಕ್ಕೆ ಕನಿಷ್ಠ 1.5 ರಿಂದ 2 ಕೋಟಿ ರೂಪಾಯಿಗಳು ನರೇಗಾ ಯೋಜನೆಯಲ್ಲಿ ಹಣ ಬರ್ತಾ ಇತ್ತು. ಇದರಿಂದ ಸಾಕಷ್ಟು ಬದಲಾವಣೆ ನಾವು ಹಳ್ಳಿಗಳಲ್ಲಿ ಕಂಡಿದ್ದೇವೆ. ಈಗ ಇದನ್ನು ಏಕಾಏಕಿ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು BBG ರಾಮ್ಜಿ ಅಂತ ಹೆಸರನ್ನು ಇಟ್ಟಿದ್ದಾರೆ. ಜಿ ಅಂದರೆ ಏನಪ್ಪ ಗೊತ್ತಿಲ್ಲ, ನಾನು ಕೊಡ್ತೀನಿ, ಗೋಡ್ಸೆ ಅಂತ ಕೊಡ್ತೀನಿ. ಗಾಂಧಿಯನ್ನು ಕೊಂದ ಗೋಡ್ಸೆ ಹೆಸರಿಟ್ಟಿದ್ದಾರೆ ಈ ಪುಣ್ಯಾತ್ಮ. ಅದನ್ನು ಹೇಳಕ್ಕೆ ಅವರು ಜಿ ಅಂತಂದರೆ ಹೆಂಗಾದ್ರೂ ಅರ್ಥ ಮಾಡ್ಕೋಬೋದು. ಗಾಂಧಿಯನ್ನು ಕೊಂದಂಥ ಗೋಡ್ಸೆ ಹೆಸರಿಟ್ಟಂಗೆ ಆಯಿತು ಅಂತ ಅನಿಸುತ್ತೆ ನನ್ನ ದೃಷ್ಟಿಯಲ್ಲಿ. ಈ ರೀತಿ ಗಾಂಧಿಯ ಒಂದು ಕೊಡುಗೆ ಏನಿದೆ ಈ ದೇಶಕ್ಕೆ, ಅದನ್ನು ಮರೆಮಾಚೋದಕ್ಕೆ ಇವತ್ತು ಅವರು ಕಲ್ಪನೆ ಇಟ್ಕೊಂಡಂಥ ಗ್ರಾಮ ಸ್ವರಾಜ್ಯ, ಅಂದರೆ ನಮ್ಮ ಹಳ್ಳಿಗಳು ಸ್ವರಾಜ್ಯವಾಗಿರಬೇಕು, ಅಧಿಕಾರ ವಿಕೇಂದ್ರೀಕರಣ ಇರಬೇಕು, ಹಳ್ಳಿಗಳ ಬೆಳವಣಿಗೆ ಹಳ್ಳಿಯವರೇ ಮಾಡ್ಕೋಬೇಕು ಅಂತೇಳಿ ಈ ಒಂದು ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಿದ್ರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ, ಇಲ್ಲದಿರುವ ಕಾನೂನುಗಳನ್ನು ತಂದು ರೈತರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ಹಾಕುತ್ತಿದ್ದಾರೆ. ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವರ ಕನಸು ಇಡೀ ದೇಶದ ಜನರು ತಮ್ಮ ಹಳ್ಳಿಗಳಲ್ಲಿ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳಬೇಕು ಎಂಬುದಾಗಿತ್ತು. ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ರು. ಕಾರ್ಯಕರ್ತರು ನಮ್ಮ ಗ್ರಾಮಗಳಲ್ಲಿ ನರೇಗಾ ಯೋಜನೆ ಅಡಿ ಕೆಲಸಗಳು ಆಗಿರುವುದನ್ನ ತಾವು ಕಂಡಿದ್ದೀರಿ. ಇವತ್ತಿನ ದಿನ ವಿಬಿ ಗ್ರಾಮ್ಜಿ ಎಂಬ ಹೆಸರನ್ನ ತಂದಿದ್ದಾರೆ. ಸ್ಥಳೀಯರಿಗೆ ಉದ್ಯೋಗವಿಲ್ಲ. ಸ್ಯಾಟಲೈಟ್ ಮುಖಾಂತರ ಕೆಲಸಗಳನ್ನ ಪತ್ತೆ ಮಾಡಿ ಅಲ್ಲಿಗೆ ಹೋಗಿ ಕಾರ್ಮಿಕರು ಕೆಲಸ ಮಾಡುವ ಪರಿಸ್ಥಿತಿ ತಂದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ರೂಪರೇಷೆ ಮಾಡ್ತಾ ಇದ್ದಾರೆ. ನಾವು ಸಹ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರ ನರೇಗಾ ಫಲಾನುಭವಿ ಆಗಿರ್ಬೋದು, ಪಂಚ ಗ್ಯಾರಂಟಿಗಳು ತೆಗೆದುಕೊಳ್ತಾ ಇರ್ತಕ್ಕಂಥ ಫಲಾನುಭವಿ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಮತದಾರರಿಗಾಗಿರ್ಬೋದು, ಈ ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದಬ್ಬಾಳಿಕೆ, ರೈತ ವಿರೋಧಿ, ಕಾರ್ಮಿಕರ ವಿರೋಧಿ ಆದಂಥ ಸರ್ಕಾರ, ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಅವರಿಗೆ ಎಚ್ಚರಿಕೆ ವಹಿಸುವಂಥ ಒಂದು ಮನವರಿಕೆ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮ ಆದಮೇಲೆ ನಮ್ಮ ಬೂತ್ ಮಟ್ಟದಲ್ಲಿ ಈಗಾಗಲೇ ಪಾಂಪ್ಲೆಟ್ ಮಾಡಿಸಿ ನರೇಗಾ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 80 ಲಕ್ಷಕ್ಕಿಂತ ಹೆಚ್ಚು
ಅದರ ಫಲಾನುಭವಿಗಳಿರ್ತಕ್ಕಂಥದ್ದು ದೇಶದಲ್ಲಿ ನಮ್ಮ ಕರ್ನಾಟಕದ ಮೊದಲನೇದಾಗಿದೆ ಅಂತ ಅಂಕಿಅಂಶಗಳಿಗಾಗಲೇ KPCCಯಿಂದ ಒದಗಿಸ್ಕೊಟ್ಟಿದ್ದಾರೆ. ಇದೇ ವೇಳೆ ಸಭೆಯಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವತ್ಥನಾರಾಯಣ ಗೌಡ, ಮುಖಂಡರಾದ ಎಚ್ಎನ್ ಪ್ರಕಾಶ್ ರೆಡ್ಡಿ, ಜೀಲಾಕುಂಟೆ ಗಂಗಾಧರಪ್ಪ, ತಾರಾನಾಥ್, ನಿರಂಜನ್, ರಫೀಕ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಅದೊಂದು ಶಾಲೆಯಲ್ಲಿ 2004ನೇ ಸಾಲಿನ ಓದಿದ ಕೊಠಡಿ ಶಿಥಿಲಾವಸ್ಥೆಯಲ್ಲಿತ್ತು. ಇದು ವಿದ್ಯಾರ್ಥಿಗಳ ಗಮನ ಸೆಳೆಯಿತು. ಈ ಕೊಠಡಿಯನ್ನು ವಿದ್ಯಾರ್ಥಿಗಳೆಲ್ಲ ಸೇರಿ ಸುಸಜ್ಜಿತವಾಗಿ ನವೀಕರಿಸಿ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಪಂಚಗಿರಿ ಬೋಧನಾ ಪ್ರೌಢಶಾಲೆ 1976ರಿಂದ ಇಂದಿನವರೆಗೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಇಲ್ಲಿ ಶಿಕ್ಷಣ ಪಡೆದ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇದರಲ್ಲಿ ಹಲವರು ಇಂದಿಗೂ ಸಹ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಿಕ್ಷಣದ ಮಹತ್ವವನ್ನು ಸಾರುತ್ತಿದ್ದಾರೆ. ಅದೇ ರೀತಿ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ 2004ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಕಳೆದ ಡಿಸೆಂಬರ್ 31 ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಂದು ಶಾಲೆಯಲ್ಲಿ ತಾವು ಓದಿದ ಕೊಠಡಿ ಶಿಥಿಲಾವಸ್ಥೆಯಲ್ಲಿತ್ತು. ಇದು ವಿದ್ಯಾರ್ಥಿಗಳ ಗಮನ ಸೆಳೆಯಿತು. ಈ ಕೊಠಡಿಯನ್ನು ವಿದ್ಯಾರ್ಥಿಗಳೆಲ್ಲ ಸೇರಿ ಸುಸಜ್ಜಿತವಾಗಿ ನವೀಕರಿಸಿ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ KV ಶಿಕ್ಷಣ ದತ್ತಿ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಮಾತನಾಡಿ ವಿದ್ಯಾರ್ಥಿಗಳನ್ನು ಶ್ಲಾಘಿಸಿದರು. ಬೋಧನಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರದಲ್ಲಿ 1974ರಲ್ಲಿ ಪ್ರಾರಂಭವಾಗಿ 2026ರವರೆಗೂ ಸತತವಾಗಿ ಈ ಭಾಗದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಬಂದಿದೆ. ವಿಶೇಷವಾಗಿ ಇವತ್ತು 2004ರಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಒಂದಷ್ಟು ಜನ ವಿದ್ಯಾರ್ಥಿಗಳು ಗೋಕುಲ್ರವರ ಸಾರಥ್ಯದಲ್ಲಿ ಕಳೆದ ಡಿಸೆಂಬರ್ 21ನೇ ತಾರೀಕು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಆ ಸಂದರ್ಭದಲ್ಲಿ ಒಂದು ಕೊಠಡಿಯನ್ನು ಸಂಪೂರ್ಣವಾಗಿ ನವೀಕರಣಗೊಳಿಸಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಒಂದು ಅತ್ಯಂತ ಹಳೆಯ ಕೊಠಡಿ ಇದು. ನನಗೆ ತಿಳಿದ ಹಾಗೆ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಕೊಠಡಿ ಇದು. ಈ ಕೊಠಡಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಜನೆಯನ್ನು ಪಡ್ಕೊಂಡಿದ್ದಾರೆ. ಅಂತಹ ಕೊಠಡಿಯನ್ನು ಇವತ್ತು ನವೀಕರಿಸಿ ಒಳ್ಳೆಯ ಸುಸಜ್ಜಿತ ರೀತಿಯಲ್ಲಿ ಇದನ್ನು ರೂಪುಗೊಳಿಸಿ ಇವತ್ತು ಈ ಸಂಸ್ಥೆಗೆ ಮತ್ತೆ ಪುನಃ ಅವರ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. 2004ರಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಗೋಕುಲ್ರವರಿಗೆ ಸಂಸ್ಥೆಯ ಅಧ್ಯಕ್ಷನಾಗಿ ಮತ್ತು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಸಂಸ್ಥೆ ಏನಿದೆ ಈ ಭಾಗದಲ್ಲಿ ವಿದ್ಯಾರ್ಜನೆ ಜೊತೆಗೆ ಅತ್ಯಂತ ಹೆಸರುವಾಸಿಯಾಗಿದ್ದಂಥದ್ದು ಶಿಸ್ತು ಮತ್ತು ಸಂಯಮವನ್ನು ಮಕ್ಕಳಲ್ಲಿ ಕಲಿಸಿಕೊಡುವುದಕ್ಕಾಗಿ ಇವತ್ತು ಈ ವಿದ್ಯಾಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಸಹಕಾರ ನೀಡಿದ್ದೀರಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇದರ ನೇತೃತ್ವವನ್ನು ವಹಿಸಿದಂತಹ ಗೋಕುಲ್ರವರಿಗೆ ವೈಯಕ್ತಿಕವಾಗಿ ಮತ್ತು ದತ್ತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಳೆಯ ವಿದ್ಯಾರ್ಥಿಗಳ ತಂಡದ ಗೋಕುಲ್ ಈ ಮಹತ್ವಪೂರ್ಣ ಕಾರ್ಯದ ಮುಂದಾಳತ್ವ ವಹಿಸಿದ್ದು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಇಂದಿನ ವಿದ್ಯಾರ್ಥಿಗಳಿಗೆ ಮನವರಿಕೆ ಆಗುವಂತೆ ಮಾಡಿದ್ದಾರೆ. ಇವರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಗೋಕುಲ್ ಅಂತ, ನಾನು 2004ರ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದ ಹಳೆ ವಿದ್ಯಾರ್ಥಿ. ನಾವು ಸುಮಾರು 2004ರಲ್ಲಿ 10th ಪಾಸ್ಔಟ್ ಆಗಿದ್ದು. ಅದಾದಮೇಲೆ ಸುಮಾರು 21 ವರ್ಷಗಳು ಕಳೀತು. ಸುಮಾರು ನಾವು ಎಲ್ಲೋ ಒಂದು ಸರಿ ಟೀ ಕುಡಿಬೇಕಾದ್ರೆ ಯಾರೋ ಹುಡುಗರು ಅಂದ್ಕೊಳ್ತಿದ್ರು, ಈ ಥರ ನಾವು ಒಂದು ಶಾಲೆಗೆ ಒಂದು ಅಲ್ಯೂಮಿನಿಯಂ ಮಾಡೋಣ, ಒಂದು ಗುರುವಂದನಾ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಳ್ತಾಯಿದ್ರು. ನಾವು ಅಂದ್ಕೊಂಡ್ವಿ ಅವತ್ತು ಮಾಡೋಣ ಅಂತೇಳಿ. ಅದೇ ರೀತಿ ಅವತ್ತು ಅಂದ್ಕೊಂಡು ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ನಮ್ಮ ಟಚ್ಚಲ್ಲಿ ಯಾರಿದ್ರು ಅವ್ರಿಗೆಲ್ಲ ಒಂದು ಫೋನ್ ಮಾಡಿ ಈ ಥರ ನಾವೆಲ್ಲರೂ ಸೇರಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡೋಣ, ಏನು ಮಾಡೋದು, ಇದ್ರ ಬಗ್ಗೆ ಏನು ಮಾಡೋದು ಅಂತ ಕೇಳಿದಾಗ ಅವರು ಸಹ ಎಲ್ಲರೂ ಸಾಥ್ ಕೊಟ್ಟರು. ಈ ಥರ ಏನು ಮಾಡೋದು, ಯಾವ ಥರ ಮಾಡೋಣ, ಯಾವತ್ತು ಮಾಡೋಣ, ಎಷ್ಟು ಜನ ಸೇರೋದು, ಟೀಚರ್ಸ್ ಯಾರ್ಯಾರನ್ನು ಕರಿಬೇಕು, ಯಾವ ರೀತಿ ಮಾಡಬೇಕು, ಇನ್ವಿಟೇಷನ್ಸ್ ಪ್ರಿಂಟ್ ಮಾಡೋದೇನು ಅಂತೆಲ್ಲ ಒಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಎಲ್ರಿಗೂ ಸಹಯೋಗ ಮಾಡಿಕೊಂಡು ಎಲ್ಲ ಟೀಚರ್ಸ್ ಎಲ್ಲೆಲ್ಲಿದ್ದರು ಅವ್ರಿಗೆಲ್ರಿಗೂ ಹೋಗಿ ನಾವೇ ಸ್ವತಃ ಇನ್ವಿಟೇಷನ್ನ ತಲುಪಿಸಿ ಮನೆಗೆ ಹೋಗಿ ನಾವೇ ಖುದ್ದು ಆಹ್ವಾನ ಕೊಟ್ವಿ. ನಾವು ನಮ್ಮ ಈ PPHS ಶಾಲೆಗೆ ಒಂದು ಕಳಶಪ್ರಾಯವಾಗಿದ್ದಂತಹ A1 ಮೊದಲಿಂದ 10th A1 ಅಂತ ಇದ್ವಿ. ಇದನ್ನ ಈ ಒಂದು ಲೆಕ್ಚರನ್ನ ರಿಪೇರಿ ಮಾಡಿಸ್ಬೇಕು ಅಂತ ಮೊದಲಿಂದ ಅಂದ್ಕೊಂಡಿದ್ವಿ. ಈ ರೂಮು ಸಹ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿತ್ತು. ಹಾಗಾಗಿ ನಾವು ಎಲ್ಲ ವಿದ್ಯಾರ್ಥಿಗಳು ಒಂದು ಸಮಾಲೋಚನೆ ಮಾಡಿಕೊಂಡು ಈ ರೂಮ್ನ ದುರಸ್ತಿ ಮಾಡಿಕೊಟ್ರೆ ಹೆಂಗಿರುತ್ತೆ ಅಂತೇಳಿ
ಚೇರ್ಮನ್ ಕಡೆನೂ ಕೇಳಿದ್ವಿ, ಸರ್ ಇವ್ರನ್ನ ನಾವು ದುರಸ್ತಿ ಮಾಡಿಸ್ಕೊಡ್ತೀವಿ ಅಂತ. ಅವರು ಸಹ ಆಯಿತು, ನಿಮಗೆ ಯಾವ ರೂಮು ಒಪ್ಪುತ್ತೋ ಆ ರೂಮ್ನ ಮಾಡಿಕೊಡಿ ಅಂತ ಹೇಳಿದರು. ನಮ್ಮ ಎಲ್ಲ ಹುಡುಗರು ಸಹ ಆರ್ಥಿಕವಾಗಿ ಸಹಾಯ ಮಾಡಿಕೊಂಡು ಎಲ್ಲ ಒಂದು ಮಾತಾಡಿಕೊಂಡು ಯಾವ ರೀತಿ ಮಾಡಬೇಕು ಏನು ಅಂತ ಮಾತಾಡಿಕೊಂಡು ಒಳಗಡೆ ಎಲ್ಲ ಕ್ಲೀನಾಗಿ ಪ್ಲಾಸ್ಟಿಂಗ್ ಎಲ್ಲ ಮಾಡಿ ರೂಫ್ ಎಲ್ಲ ಪೇಂಟಿಂಗ್ ಮಾಡಿ ಮುಂದೆನೂ ಪೇಂಟಿಂಗ್ ಮಾಡಿ ಇವತ್ತು ಅಧ್ಯಕ್ಷರ ಕೈಯಾರೆ ಇವತ್ತು ಇದನ್ನ ಓಪನ್ ಮಾಡಿಸಿದ್ದೀವಿ. ಇನ್ನು ಮದುವೆಯ ನಂತರ ಹೆತ್ತವರನ್ನೇ ಮರೆಯುವ ಇಂದಿನ ಕಾಲಘಟ್ಟದಲ್ಲಿ ಯುವಕರು ತಮ್ಮನ್ನು ಶೈಕ್ಷಣಿಕವಾಗಿ ಸಮಾಜಕ್ಕೆ ಪರಿಚಯಿಸಿದ ಶಿಕ್ಷಣ ಸಂಸ್ಥೆಗೆ ಕೊಠಡಿಯನ್ನು ನವೀಕರಣ ಮಾಡಿ ಗುರುಕಾಣಿಕೆಯನ್ನಾಗಿ ಕೊಟ್ಟಿರುವುದು ಮುಂದಿನ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಜೀವನದಲ್ಲಿ ಪ್ರಥಮ ಗುರು ತಾಯಿಯಾದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿಸಲು ಹಾಗೂ ಶೈಕ್ಷಣಿಕರಾಗಿಸಲು ಶ್ರಮ ವಹಿಸಿದ ಗುರುಗಳ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಅಂತಹ ಗುರುಗಳಿರುವ ಗುರುಕುಲದಂತಿರುವ ವಿದ್ಯಾಸಂಸ್ಥೆಗೆ ಹಳೆಯ ವಿದ್ಯಾರ್ಥಿಗಳ ಕೊಡುಗೆ ಶ್ಲಾಘನೀಯವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, sun film, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಟೂರ್ಸ್.
ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸಮಾಜದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಸಲುವಾಗಿ ಕೇವಲ ಸರ್ಕಾರಿ ಹುದ್ದೆಗಳಿಗೆ ಅವಲಂಬಿತರಾಗದೆ PP ಮಾದರಿ ಅನಿವಾರ್ಯ ಎಂದು ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಚಕ್ರವರ್ತಿ ಹೇಳಿದರು. ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಲಿಯೋ ಕ್ಲಬ್ ಆಫ್ ಕಿರಣ್ ವತಿಯಿಂದ ಆಯೋಜಿಸಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಚಕ್ರವರ್ತಿ ಉದ್ಘಾಟಿಸಿ ನಂತರ ಮಾತನಾಡಿದರು. ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ ಉದ್ಯೋಗ ಕಲ್ಪಿಸುವ ಅವಕಾಶಗಳಿವೆ. ಆದರೆ ಅದು ಇತಿಮಿತಿ ಇರುತ್ತದೆ. ಸರ್ಕಾರಿ ಉದ್ಯೋಗವನ್ನ ಪಡೆಯುವ ಆಸೆಯನ್ನು ಹೊಂದಿರುವ ಆಕಾಂಕ್ಷಿಗಳು ನಿರಾಸೆಯಾಗುವುದು ಬೇಡ. ಸರ್ಕಾರಿ ಉದ್ಯೋಗ ಸಿಗದಿದ್ರೂ ಸಹ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗವನ್ನ ಪಡೆದು ತಮ್ಮ ಭವಿಷ್ಯವನ್ನ ಸಹ ಉಜ್ವಲ ಮಾಡಿಕೊಳ್ಳಲು ಅವಕಾಶಗಳಿವೆ ಎಂದರು. ಉದ್ಯೋಗಾಕಾಂಕ್ಷಿಗಳು ಸರ್ಕಾರಿ ನೌಕರಿಯ ಮೇಲೆ ಅವಲಂಬಿತವಾಗುವುದು ಬೇಡ. ಖಾಸಗಿ ಕಂಪನಿಗಳು ಸಹ ಉದ್ಯೋಗಿ ಆಕಾಂಕ್ಷಿಗಳಿಗೆ ಉದ್ಯೋಗ ಕಲ್ಪಿಸಲು ಮುಂದಾಗಬೇಕು. PPP ಮಾಡೆಲ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮೂಲಕ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕೆಂದು ಸಲಹೆ ನೀಡಿದರು. ಇವತ್ತಿನ ದಿವಸ ಆ ರೀತಿಯಾದಂಥ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕಂತ ನಿಮಗೇನಾದರೂ ಒಂದು ಮನಸ್ಸಾದರೆ ಸಾಕಷ್ಟು ಸಪೋರ್ಟ್ ಸಿಸ್ಟಮ್ಸ್ ಇದೆ. ನಾನು 1993ನೇ ಇಸ್ವಿನಲ್ಲಿ ಈ ಒಂದು ಪರೀಕ್ಷೆಗೆ ನಾನು ತಯಾರಿ ಮಾಡಿದಂತಹ ಒಬ್ಬ ಅಭ್ಯರ್ಥಿ. ಏನೇನೂ ಇರಲಿಲ್ಲ ಅವತ್ತಿನ ದಿವಸ. ವಿನಯ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಉದಾಹರಣೆ ಕೊಟ್ಟರು. ಅವರನ್ನು ನೀವು ಎಲ್ಲರೂ ಸ್ಫೂರ್ತಿಯಾಗಿ ಇಟ್ಕೋಬೇಕು. ಏನೂ ಇಲ್ಲದರ ಒಂದು ಕಾಲದಲ್ಲಿ ಒಂದು ಇಡೀ ದೇಶಕ್ಕೆ ಒಂದು ಸಂವಿಧಾನ ಬರೆದಂತಹ ಒಬ್ಬ ವ್ಯಕ್ತಿ, ಅಂಥ ವ್ಯಕ್ತಿನ ನಾವು ಒಂದು ಉದಾಹರಣೆಯಾಗಿ ಇಟ್ಕೊಂಡು ನಮ್ಮ ಸಣ್ಣ ಪುಟ್ಟ ಧ್ಯೇಯ ಏನಿರುತ್ತೆ ಅದನ್ನು ಅಚೀವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು. ಒಂದೇ ಒಂದು ಕ್ಲಾರಿಫಿಕೇಶನ್, ಬಹುಶಃ ನಿಮ್ಮ ಮನಸ್ಸಲ್ಲಿ ವಿನಯ್ ಹೇಳಿದ ಒಂದು ಗೊಂದಲ ಇರ್ಬೋದು. ಅವ್ರು ಹೇಳಿದ್ರು ಕನ್ನಡ ಮೀಡಿಯಂ ಇದ್ರೂ ಸಹಿತ ಅವರ ಕೋಚಿಂಗ್ ಸೆಂಟ್ರಲ್ಲಿ ಅವ್ರನ್ನ ಇಂಗ್ಲೀಷ್ ಮೀಡಿಯಂಗೆ ನಾವು ಮಾಡ್ತೀವಿ ಅಂತ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, UPSC ಪರೀಕ್ಷೆ ಬಗ್ಗೆ ಯಾರಾದರೂ ಇದೊಂದು ಸಮಸ್ಯೆ ಅಂತ ಅನಿಸಿದ್ರೆ ಆ ಪರೀಕ್ಷೆನ ನಾವು ಕನ್ನಡದಲ್ಲೂ ಬರಿಬೋದು, ಅದಕ್ಕೂ ಅವಕಾಶ ಇದೆ.
ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು, ನಾವು ಇಂಗ್ಲೀಷಲ್ಲಿ ವೀಕ್ ಇದೀವಿ ಅಂತ ನಾವು ಅದನ್ನು ಕುಗ್ಗೋ ಒಂದು ಅವಶ್ಯಕತೆ ಇಲ್ಲ. ನಮ್ಮ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂದರೆ ಯಾವ ರಾಜ್ಯದಲ್ಲಿ ನಾವು ಇರ್ತೀವಿ, ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಭಾಷೆ, ಅದರಲ್ಲೂ ನಾವು ಆ ಒಂದು ಪರೀಕ್ಷೆನ ಬರೆದು ನಮ್ಮ ಏನು ಗುರಿ ಇದೆ ಅದನ್ನು ಮುಟ್ಬೋದು. ಈ ಸಂದರ್ಭದಲ್ಲಿ ಇನ್ಸ್ಟೈಟ್ಸ್ ಐಎಎಸ್ನ ವ್ಯವಸ್ಥಾಪಕ ನಿರ್ದೇಶಕ ಬಿಜಿ ವಿನಯ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್, ಲಿಯೋ ಕ್ಲಬ್ ಆಫ್ ಕಿಂಗ್ ಕಿರಣ್ ಅಧ್ಯಕ್ಷ ಎಸ್ ಶ್ರೀಕಾಂತ್, ಉಪಾಧ್ಯಕ್ಷ ಗೋವರ್ಧನ್, ಕಾರ್ಯದರ್ಶಿ ಲೋಕೇಶ್, ವಾಸವಿ ವಿದ್ಯಾಸಂಸ್ಥೆಯ ರೂಪಸಿ ರಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ದೊಡ್ಡಬಳ್ಳಾಪುರ ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ದೊಡ್ಡಬಳ್ಳಾಪುರ ಸ್ಯಾರಿ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಫೆಬ್ರವರಿ 20ರಿಂದ ಫೆಬ್ರವರಿ 22ರವರೆಗೆ ದೊಡ್ಡಬಳ್ಳಾಪುರ ಸ್ಯಾರಿ ಸಂತೆ ಇರಲಿದೆ. ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಭಗತ್ ಸಿಂಗ್ ಕ್ರೀಡಾಂಗಣಕ್ಕೆ ತಂಡೋಪತಂಡವಾಗಿ ಜನ ಆಗಮಿಸುತ್ತಿದ್ದಾರೆ. ಕಾರ್ಯಕ್ರಮವನ್ನು ಶಾಸಕ ಧೀರಜ್ ಮುನ್ರಾಜು ಉದ್ಘಾಟಿಸಿ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಒಟ್ಟು 54 ಸೀರೆ ಮಳಿಗೆಗಳನ್ನು ಇರಿಸಲಾಗಿದೆ. ತರಬೇವಾರಿ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟ ಭರ್ಜರಿ ನಡೆಯುತ್ತಿದೆ. ತಮಗೆ ಇಷ್ಟವಾದ ಸೀರೆಗಳನ್ನು ಕೊಂಡುಕೊಳ್ಳಲು ಜನ ಮುಗಿಬಿದ್ದಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನೇಕಾರಿಕೆ, ಗುಡಿ ಕೈಗಾರಿಕೆ ಹೆಮ್ಮೆಯ ಕುಲಕಸುಬಾಗಿದೆ. ದೊಡ್ಡಬಳ್ಳಾಪುರಕ್ಕೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಬಿರುದು ಸಹ ಬಂದಿದೆ. ದೊಡ್ಡಬಳ್ಳಾಪುರ ಸೀರೆಗಳ ವೈಶಿಷ್ಟ್ಯಗಳ ಬಗ್ಗೆ ಪರಿಚಯ ಮಾಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಉತ್ತಮ ಸೀರೆಗಳಿಗೆ ಬಹುಮಾನ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಚಾಲನೆ ಕೊಡ್ತಾ ಇದ್ದೀರಿ. ಸಂತೆ ಲೆಕ್ಕದಲ್ಲೇ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿಯಲ್ಲಿ ಎಕ್ಸಿಬಿಷನ್ ರೀತಿಯಲ್ಲಿ ಚೆನ್ನಾಗಾಗಿದೆ. ನನಗಂತೂ ವೈಯಕ್ತಿಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇದೆ. ಯಾಕಂದರೆ ನಾನು ನಿಜವಾಗ್ಲೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಬರ್ತಾರೆ ಅಂತ. ಇವತ್ತು ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಮಹಿಳೆಯರು ಹೆಚ್ಚಿನ ರೀತಿ ಬಂದಿದ್ದಾರೆ. ನೇಕಾರರಂತೂ ನಮ್ಮ ನೇಕಾರ ಸಮಿತಿ ದೊಡ್ಡಬಳ್ಳಾಪುರ ಸೀರೆ ಸಂತೆ ಸಮಿತಿಯ PC ವೆಂಕಟೇಶ್ ಅಣ್ಣವರು, ನಮ್ಮ ಚಂದ್ರಿ ಅಣ್ಣವರು, ನಮ್ಮ ತಿಮ್ಮರಾಜ್ ಅಣ್ಣವರು ಎಲ್ಲರೂ ಸೇರಿ ಇಡೀ ಸಮಿತಿ ಉತ್ತಮವಾದಂಥ ಕೆಲಸ. ವತ್ಸಲ ಮೇಡಮ್ ಅವರು ಇದ್ದಾರೆ, ನಾರಾಯಣ ಮೇಡಮ್ ಬಂದರು, ಎಲ್ಲರೂ ಇದ್ದಾರೆ. ಉತ್ತಮವಾದಂಥ ಆಯೋಜನೆ ಮಾಡಿದ್ದಾರೆ. ಎಲ್ಲ ಮಳಿಗೆಗಳು ತುಂಬ ಇದೆ. ಜನ ಒಂದು ಮಾಹಿತಿ, ಮಧ್ಯಾಹ್ನ ಕಾರ್ಪೆಟ್ ಹಾಕಬೇಕು, ಸಂಜೆ ಉದ್ಘಾಟನೆ ಅಂದ್ಕೊಂಡಿದ್ದು ನಾವು. ಬೆಳಗ್ಗೆ 11 ಗಂಟೆಗೆ ಸ್ಟಾಲ್ ಹ್ಯಾಂಡ್ ಓವರು ನಮ್ಮ ನೇಕಾರರು ಕೊಟ್ಟಿದ್ದು. 11 ಗಂಟೆಯಿಂದನೇ ಸೇಲ್ಸ್ ಶುರುವಾಗಿ ಇದುವರೆಗೂ ಒಳಗಡೆ ಬರೀ ಗ್ರೀನ್ ಮ್ಯಾಟ್ ಹಾಕಿದ್ದೀವಿ. ನೀವು ನೋಡಿದ್ರಿ ಅಂದರೆ ಕಾರ್ಪೆಟ್ ಹಾಕೋಕ್ಕೆ ಜನ ಬಿಡ್ತಿಲ್ಲ. ಸೊ ರಾತ್ರಿ ಹೆಂಗಾದರೂ ಮಾಡಿ ಕಾರ್ಪೆಟ್ ಹಾಕಿ ಜನರನ್ನು ಮಹಿಳೆಯರು ಬಂದಿದ್ದಾರೆ. ಎಲ್ಲ ಯುಗಾದಿ ಹಬ್ಬ ಇದೆ, ಮುಂದಕ್ಕೆ ಹಬ್ಬಗಳು ಇದ್ದಾವೆ, ಎಲ್ಲ ಬಂದಿದ್ದಾರೆ. ಉತ್ತಮ ರೀತಿಯಲ್ಲಿ ನೇಕಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮೂಲ ಉದ್ದೇಶ ಇದ್ದಂಥದ್ದು ಸಾಂಸ್ಕೃತಿಕ ಚಟುವಟಿಕೆ, ಮನೋರಂಜನೆ ಕಾರ್ಯಕ್ರಮ ಬೇರೆ. ನೇಕಾರರಿಗೆ ಅನುಕೂಲ ಆಗಬೇಕು, ಆಚೆಯಿಂದ ಬರೋವಂಥವ್ರು ಬಂದು ಸೀರೆಗಳನ್ನು, ದೊಡ್ಡಬಳ್ಳಾಪುರದ ಸೀರೆಗಳನ್ನು ಖರೀದಿ ಮಾಡಬೇಕು. ಈ ಮೂಲ ಉದ್ದೇಶ ಈಡೇರಿದೆ. ಒಂದು ಒಳ್ಳೆ ಚಾಲನೆ ಸಿಕ್ಕಿದೆ. ಅದಕ್ಕೆ ಭಾನುವಾರ ಇದಕ್ಕೆ 5 ಪಟ್ಟಾದರೂ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅದು ಹೆಂಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ಸಮಿತಿಯವರು, ನಮ್ಮ ಪೊಲೀಸರು ಉತ್ತಮವಾದಂಥ ಸಹಕಾರ ಕೊಡಬೇಕು. ಎಷ್ಟು ಸ್ಟಾಲ್ಗಳನ್ನ ಇನ್ಸ್ಟಾಲ್ ಮಾಡಲಾಗಿದೆ? ಎಕ್ಸಾಕ್ಟ್ಲಿ 70 ಸ್ಟಾಲ್ ಮಾಡಿದ್ದೀವಿ. ಅದರಲ್ಲಿ 76. ಅದರಲ್ಲಿ 3-4 ಬ್ಯಾಂಕ್ ಕೊಟ್ಟಿದ್ದೀವಿ. ನೇಕಾರರಿಗೆ ಏನೆಲ್ಲ ಸ್ಕೀಮ್ ಇದೆ ಅಂತ ತಿಳಿಸೋಕ್ಕೆ, ಒಂದು ಗೋಶಾಲೆಗೆ, ಮಿಕ್ಕಿದೆಲ್ಲ ಕೇವಲ ಅಂಗಡಿಗಳಿದ್ದಾವೆ. ಫುಡ್ ಏರಿಯಾ ಬೇರೆ ಯಾರಿಗೋ ಔಟ್ಸೋರ್ಸ್ ಮಾಡಿದ್ದೀವಿ. ಫುಡ್ ನನಗೆ ಮಾಹಿತಿ ಇಲ್ಲ. ಬಟ್ ಇಲ್ಲೇನಿದೆ ನಮ್ಮ ಸ್ಟಾಲ್ಗಳು 76 ಮಳಿಗೆಗಳು, ಅದರಲ್ಲಿ 72 ಸೀರೆ ಮಳಿಗೆಗಳನ್ನು ಮಾಡುವಂಥ ಕೆಲಸ ನಮ್ಮ ಸಮಿತಿ ಕಡೆಯಿಂದ ಆಗಿದೆ. ಸೀರೆ ಸಂತೆ ಕಾರ್ಯಕ್ರಮದಲ್ಲಿ ಯಾವುದೇ ಶುಲ್ಕ ಇರುವುದಿಲ್ಲ. ಮಳಿಗೆಗಳಲ್ಲಿ ದೊಡ್ಡಬಳ್ಳಾಪುರದಲ್ಲೇ ನೇಯ್ದಿರುವ ಸೀರೆಗಳನ್ನು ಪ್ರದರ್ಶನಕ್ಕೆ ಇಡಲು ಅವಕಾಶ ಕಲ್ಪಿಸಲಾಗಿದೆ. ಮಳಿಗೆಗಳನ್ನು ಇಡಲು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಯಾವುದೇ ಶುಲ್ಕವಿಲ್ಲ. 3 ದಿನ ವಿವಿಧ ಕಲಾ ತಂಡಗಳಿಂದ ನಗೆ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ರಸಮಂಜರಿ, ಮಕ್ಕಳ ಫ್ಯಾಷನ್ ಶೋ ಕಾರ್ಯಕ್ರಮ ಸೇರಿದಂತೆ ಇತರೆ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ಭೂಮಿ ಹಕ್ಕುಪತ್ರ ನೀಡುವಂತೆ ಮಹೇಶ್ವರಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಮೆರವಣಿಗೆಯನ್ನು ನಡೆಸಿ ತಹಸೀಲ್ದಾರ್ ಪೂರ್ಣಿಮಾ ಅವರಲ್ಲಿ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ರೈತ ಮಹಿಳೆಯಾದ ಸೌಭಾಗ್ಯ ಮಾತನಾಡಿ, ಭೂ ಸಕ್ರಮೀಕರಣ ಸಮಿತಿ ರಚನೆಯಾಗಿ 5 ತಿಂಗಳಾಗಿದೆ. ಆದರೆ ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬಾರಿ ಮಾತ್ರ ಸಭೆ ನಡೆಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರತಿ ತಿಂಗಳು ಸಭೆ ನಡೆಸಿ ಭೂ ಹಕ್ಕುದಾರರಿಗೆ ಸಾಗುವಳಿ ಚೀಟಿ ನೀಡುತ್ತೇವೆ ಎಂದು ಹೇಳಿದರು. ಆದರೆ ಒಂದು ಕಡೆ ನಮಗೆ ಭಯವಿದೆ. ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ 3 ವರ್ಷಗಳಾಗಿದ್ರೂ ಸಹ ನಮಗೆ ಇದುವರೆಗೂ ಸಹ ಸಾಗುವಳಿ ಚೀಟಿ ಬಂದಿಲ್ಲ. ಮುಂದಿನ ದಿನಗಳಲ್ಲಾದರೂ ನಮ್ಮ ರೈತರ ಕಷ್ಟ ಸುಖಗಳನ್ನು ಆಲಿಸಿ ರೈತರಿಗೆ ಬರುವಂತಹ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕೆಂದು ತಿಳಿಸಿದರು. ಭಾಗಶಃ ರೈತರಿಗೆ ಇನ್ನೂ ಕೂಡ ಜಮೀನು ಸಿಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈಗ ಸಮಿತಿ ರಚನೆ, ಭೂ ಸಕ್ರಮೀಕರಣ ಸಮಿತಿ ರಚನೆಯಾಗಿ ಈಗಾಗಲೇ 5 ತಿಂಗಳಾಗಿದೆ. ನಮ್ಮ ಒಂದು ಮಂಚೇನಹಳ್ಳಿ ತಾಲೂಕಲ್ಲಿ ಒಂದು ಸಭೆ ಮಾತ್ರ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಮಾಡಿ ಪರಿಚಯ ಸಭೆ ಮಾತ್ರ ಮಾಡಿದ್ದಾರೆ. ಅತಿ ಶೀಘ್ರವಾಗಿ ಪ್ರತಿ ತಿಂಗಳು ಕೂಡ ನಮ್ಮ ಮಾನ್ಯ ಶಾಸಕರು ಸಭೆ ಮಾಡಿ ಎಲ್ಲ ರೈತರು ಕೂಡ ಸಾಗುವಳಿ ಚೀಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ಯಾಕೋ ಒಂದು ಕಡೆ ಹೆದರಿಕೆ ಅಂತಲೇ ಹೇಳ್ಬೋದು, ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಭಯ ಕೂಡ ಇದೆ. ಯಾಕೆ ಅಂತಂದರೆ ಸುಮಾರು 3 ವರ್ಷ ಆಯಿತು ನಮ್ಮ ಶಾಸಕರು ಆಯ್ಕೆಯಾಗಿ ಬಂದು ಇದುವರೆಗೂ ಕೂಡ ನಮಗೆ ಇನ್ನೂ ಸಾಗುವಳಿ ಚೀಟಿ ನೀಡಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಾದ್ರೂ ನಮ್ಮ ರೈತರ ಒಂದು ಏನು ಕಷ್ಟ ಸುಖ ಇದೆ, ಅವ್ರಿಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಬರ್ತಾ ಇಲ್ಲ, ಬೇಗ ನಮ್ಮ ರೈತರ ಕಡೆ ಗಮನ ಹರಿಸಿ ಈ ಒಂದು ಬಗರುಕುಂ ಜಮೀನನ್ನು ಕೊಡಬೇಕು ಅಂತಂದರೆ ಸರ್ಕಾರ ಏನು ಸಮಿತಿ ರಚನೆ ಆಗಿದೆ ಆ ಸಮಿತಿನ ಪ್ರತಿ ತಿಂಗಳು ಕೂಡ ನಡೆಸಿ ನಮ್ಮ ರೈತರಿಗೆ ಭೂಮಿನ ಕೊಡಬೇಕು ಅಂತೇಳಿ ನಾವು ಇವತ್ತು ಮಂಚೇನಹಳ್ಳಿ ಮಹೇಶ್ವರಮ್ಮ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಒಂದು ಬೃಹತ್ ರ್ಯಾಲಿ ಎಲ್ಲ ಕೂಡ ಬಗರುಕುಂ ಸಾಗುವಳಿದಾರರೇ ಬಂದು ತಹಶೀಲ್ದಾರ್ ಅವರಿಗೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನ ತಹಶೀಲ್ದಾರ್ ಮೂಲಕ ನಾವು ಸಲ್ಲಿಸಿದ್ದೀವಿ. ಮತ್ತು ಅದೇ ರೀತಿಯಾಗಿ ತಹಶೀಲ್ದಾರರು ಕೂಡ ತಮ್ಮ ಹಂತದಲ್ಲಿ ಏನು ಈಗಾಗಲೇ ಕಿಮ್ಮತ್ತು ಕಟ್ಟಿದ್ದಾರೆ ರೈತರು ಅಂತ ರೈತರಿಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತೇಳಿ, ಮತ್ತು ಕೆಲವೊಂದು ರೈತರು ಅರ್ಜಿ ಸಲ್ಲಿಸಿದ್ರು ಕೂಡ ಏನು ಸರ್ಕಾರ ಬಿಟ್ಟಿದೆ ಆ್ಯಪಲ್ಲಿ ನಮೂನೆ 57ರಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳು ಇಲ್ಲದೇ ಇರೋದ್ರಿಂದ ಅದನ್ನು ಕೂಡ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಮತ್ತೆ ಅವ್ರನ್ನ ಸೇರ್ಪಡೆ ಮಾಡೋದಕ್ಕೆ ಅವಕಾಶನ ಕೊಡಲಿ ಅಂತೇಳಿ ಅದನ್ನು ಕೂಡ ನಾವು ಸೇರಿಸಿದ್ದೀವಿ. ಜೊತೆಗೆ ಅದೇ ರೀತಿಯಾಗಿ ತಹಸೀಲ್ದಾರ್ ಪೂರ್ಣಿಮಾ ಮಾತನಾಡಿ, ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯಿಂದ ನಮೂನೆ 50, 53, 57ರಲ್ಲಿ ಹಾಕಿರುವಂತಹ ಅರ್ಜಿಯನ್ನು ಇದೇ ವಿಚಾರವಾಗಿ ಶಾಸಕರ ಮೊದಲನೇ ಸಭೆ ಮಾಡಿದ್ದು, ಭೂ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ಜಂಟಿಯಾಗಿ ಸಮಿತಿಯನ್ನು ರಚಿಸಲಾಗಿದೆ. ನಂತರದ ಸಭೆಯಲ್ಲಿ ಶಾಸಕರ ಸಮ್ಮುಖದಲ್ಲಿ 53ನೇ ನಮೂನೆಯಲ್ಲಿರುವ ಅರ್ಜಿಗಳನ್ನು ಶೀಘ್ರದಲ್ಲಿ ಬಗೆಹರಿಸುತ್ತೇವೆಂದು ತಿಳಿಸಿದರು. ಶಾಂತಿಯುತವಾಗಿ ಮಾಡಿ ನಮಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ನಾವು ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾನ್ಯ ಶಾಸಕರು ಕೂಡ ಇದೇ ವಿಚಾರವಾಗಿ ನಮ್ಗೆ ಆಲ್ರೆಡಿ ತಿಳಿಸಿ ಅದು ಫಸ್ಟ್ ಮೀಟಿಂಗ್ ಕೂಡ ಆಗಿದೆ. ಫಸ್ಟ್ ಮೀಟಿಂಗಲ್ಲಿ ಎಲ್ಲ ಕಂದಾಯ ನೌಕರರಿಗೆ, ನಮ್ಮದು ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ಗೆ ಪ್ಲಸ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೆ, ಶಿರಸ್ದಾರ್ಗೆ, ನಮಗೆ ಚಿಕ್ಕಬಳ್ಳಾಪುರ ಪ್ಲಸ್ ಮಂಚೇನಹಳ್ಳಿ ಇಬ್ಬರೂ ಸೇರಿ ಒಂದು ಜಾಯಿಂಟ್ ಕಮಿಟಿ ಕೂಡ ಮಾಡಿ ಅದನ್ನೇ ಫಸ್ಟ್ ಮೀಟಿಂಗ್ ತೊಗೊಂಡಿದ್ದಾರೆ. ಆ ಮೀಟಿಂಗಲ್ಲಿ ಎಲ್ಲರಿಗೂ ಹೇಗೆ ನಾವು ಇದನ್ನು ಮುಂದುವರಿಸಬೇಕು, ಹೇಗೆ ಪಾರದರ್ಶಕವಾಗಿ ಇದನ್ನು ಮಾಡಬೇಕು ಅಂತೆಲ್ಲರಿಗೂ ತಿಳಿಸಿ ಅವರೆಲ್ಲರಿಗೂ ಕೂಡ ಅವರ ಇಂಟೆನ್ಷನ್ಸು, ಅವ್ರ ವರ್ಕ್ ನೇಚರ್ ಕೂಡ ಅವರೆಲ್ಲರಿಗೂ ತಿಳಿಸಿ ಅವರೆಲ್ಲರಿಗೂ ಆಲ್ಮೋಸ್ಟ್ 3 ಅವರ್ ಮೀಟಿಂಗ್ ಮಾಡಿ ಅವರೆಲ್ಲರಿಗೂ ತಿಳಿಸಿದ್ದಾರೆ. ಫಸ್ಟ್ ಮೀಟಿಂಗ್ ಕೂಡ ಆಗಿದೆ. ಇವಾಗ ಸೆಕೆಂಡ್ ಮೀಟಿಂಗ್ಗೆ ಅವರು 53, ನಾವು ಇವಾಗ 57ಗಿಂತ ಮುಂಚೆ ಕಂಪ್ಲೀಟ್ಲಿ 53ನ ನಾವು ಅಟೆಂಡ್ ಮಾಡ್ತೀವಿ. ಯಾರೆಲ್ಲ 53 ಅರ್ಜಿ ಕೊಟ್ಟಿರ್ತಾರೆ, ಯಾರೆಲ್ಲ ಬಗರುಕುಂ ತಂತ್ರಾಂಶದಲ್ಲಿ ಅವರು 53 ಅರ್ಜಿಗಳಿರುತ್ತೆ, ಅದನ್ನೆಲ್ಲ ನಾವು ಶೀಘ್ರದಲ್ಲೇ ಮಾನ್ಯ ಶಾಸಕರಲ್ಲಿ ಕಮಿಟಿ ಮಾಡಿಸಿ ಅದನ್ನು ನಾವು ವಿಲೇವಾರಿ ಮಾಡ್ತೀವಿ. ಅದಾದಮೇಲೆ 57 ಅರ್ಜಿಗಳನ್ನ ಈ ಸಂದರ್ಭದಲ್ಲಿ ಲಕ್ಷ್ಮಮ್ಮ, ಒಪ್ಪಾರಹಳ್ಳಿ ಮಂಜುಳಮ್ಮ, ಕಾಡಚಿಕ್ಕನಹಳ್ಳಿ ಶ್ರೀನಿವಾಸ್, ನಾಗರಾಜು, ನರಸಿಂಹಮೂರ್ತಿ, ನಾಗಲಕ್ಷ್ಮಮ್ಮ, ನಂಜಪ್ಪ, ಅಶ್ವಥಪ್ಪ ಇತರರು ಹಾಜರಿದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಶ್ರೀ ಶನೇಶ್ವರ ಸ್ವಾಮಿ ದೇಗುಲದ ಪುನರ್ ಪ್ರತಿಷ್ಠಾಪನಾ ಹಾಗೂ ವಾರ್ಷಿಕೋತ್ಸವ ಶಾಸ್ತ್ರೋಕ್ತವಾಗಿ ನೆರವೇರಿದ ಗರುಡಗಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಜರಬಂಡಹಳ್ಳಿ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಂಘದ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು.
ಉಚಿತ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸುತ್ತಿರುವ ಬಡವರು ನಿವೇಶನ ಮಂಜೂರು ಮಾಡಲು ರಾಜಸ್ವ ಇಲಾಖೆ ಹಿಂದೇಟು. ಭಾರತ ಲೆನಿನ್ವಾದಿ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಕ್ರೋಶ. ನರೇಗಾ ಬಚಾವ್ ಹಾಗೂ ಎಸ್ಐಆರ್ ಮೂಲಕ ವೋಟ್ ಚೋರಿ ವಿರುದ್ಧ ಫೆಬ್ರವರಿ 23ರಂದು ಬೃಹತ್ ಪ್ರತಿಭಟನೆ. ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಆಯೋಜನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.